ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಹೊಸ ವಿಡಿಯೋಗೆ ಸ್ವಾಗತ. ಸೊ ಇವತ್ತು ನಾನು ನನ್ನ ಗಾಡಿಗೆ ಲೂಬ್ರಿಕೆಂಟ್ ಹಾಕಕ್ಕೆ ಹೋಗೋಣ. ಬನ್ನಿ, ಹೆಂಗೆ ಕಾಣ್ತಾ ಇದೆ ಗೊತ್ತಿಲ್ಲ, ಒಂದ್ಸರಿ ಕ್ಯಾಮ್ರಾ ನೋಡ್ಕೊಬಿಡಿ. ಈ ಆ್ಯಂಗಲ್ ಕರೆಕ್ಟಾಗಿದೆ. ಇವಾಗ ಬನ್ನಿ ನೋಡೋಣ, ಕೆಳಗಡೆ ಹೋಗ್ಬಿಟ್ಟು ನಮ್ಮ ಗಾಡಿಗೆ ಲೂಬ್ರಿಕೆಂಟ್ನ ಹಾಕೋಣ. ಆ್ಯಕ್ಚುಲಿ ಅದು ಏನಂದರೆ ಇದಕ್ಕೆ ಹಾಕಿದ್ದೆ, ಸರ್ವಿಸಿಗೆ ಕೊಟ್ಟಾಗ ಹಾಕಿದ್ರು. ಬಟ್ ಏನಂತಾರೆ, ಸರ್ವಿಸಿಗೆ ಕೊಟ್ಟಾಗ ಹಾಕಿ 300 ಕಿಲೋಮೀಟ್ರ್ ಆದಮೇಲೆ ಹಾಕ್ಬೇಕಂತ ಹೇಳಿದರು. 300 ಕಿಲೋಮೀಟ್ರ್ ಆಗಿದ್ದೇ ಗೊತ್ತಾಗಿಲ್ಲ. ಬನ್ನಿ ಇವಾಗ ನೋಡೋಣ. ನೋಡಿ ಇಲ್ಲಿ ಇದು ಚೈನ್ ಲೂಬ್ರಿಕೆಂಟು ರಾಯಲ್ ಎನ್ಫೀಲ್ಡ್ದು. ಇದು ಆ್ಯಕ್ಚುಲಿ ಫಸ್ಟ್ ಟೈಮ್ ಅಲ್ಲ, ಸೆಕೆಂಡ್ ಟೈಮು. ನೋಡಿ ಈಗ ನೋಡ್ಕೊಳ್ಳಿ, ಚೈನು ಬಿಫೋರ್ ಲೂಬ್ರಿಕೆಂಟು ಅಸಹ್ಯ ಆ ಥರ ಧೂಳಾಗ್ಬಿಟ್ಟಿದೆ. ಈ ಥರ ಆಗಬಾರ್ದು ಆ್ಯಕ್ಚುಲಿ. ಇಲ್ಲಿ ನೋಡಿ, ಈ ಥರ ಬರಬಾರ್ದು. ಏನಂತೀವಿ, ಇದು ಧೂಳು ಈ ಥರ ಇರಬಾರ್ದು, ಫುಲ್ಲು ಬ್ಲ್ಯಾಕ್ ಆಗಿರಬೇಕು. ಇಲ್ಲಿ ನೋಡ್ಬೋದು. ಈಗ ಇದನ್ನು ಲೂಬ್ ಮಾಡೋಣ. ನೋಡಿ ಇದು ನಜ್ಜಿ ಹೆಂಗಾಗ್ಬಿಟ್ಟಿದೆ ಅಂತ. ಏನು ಫುಲ್ ಸ್ಟಕ್ ಆಗಿದೆ, ಗೇರಲ್ಲಿದೆ ಗಾಡಿ ಕರೆಕ್ಟು. ಆಮೇಲೆ ಇದು ಚೈನ್ ಕ್ಲೆನ್ಸರು ರಾಯಲ್ ಎನ್ಫೀಲ್ಡ್ನೇ. ಏನೇನು ಬೇಕು ಅಂದರೆ, ಒಂದು ಚೈನ್ ಲೂಬು, ಮತ್ತು ಚೈನ್ ಕ್ಲೆನ್ಸರು, ಆಮೇಲೆ ಇಂಡಿಯನ್ ಜುಗಾಡ್ಗೆ ಒಂದು ಬ್ರಷ್ಷು, ಅಲ್ಲುಜ ಬ್ರಷ್ಷು, ಮತ್ತು ಒಂದು ಬಟ್ಟೆ. ಇದರಲ್ಲಿ ಇವಾಗ ನಾವು ಚೈನ್ ಲೂಬ್ ಮಾಡೋಣ. ಫಸ್ಟ್ ಏನು ಮಾಡಬೇಕು ಅಂತಂದರೆ, ಇವಾಗ ಗಾಡಿನ ಆನ್ ಮಾಡಬೇಕು. ನೋಡಿ ಸೌಂಡ್ ಹೋಗಬೇಕು, ಇಗ್ನಿಷನ್. ಕ್ಲಚ್ ಬೇರೆ ಹಿಡಿಬೇಕು ಇದಕ್ಕೆ, ಅಂದರೆ ಗೇರಲ್ಲಿ ಇತ್ತಲ್ಲ, ಸೊ ಹಂಗಾಗಿ ಕ್ಲಚ್ ಹಿಡಿಬೇಕು. ನೋಡಿ ಓಡ್ತಾ ಇದೆ ಇವಾಗ. ನಾನು ಹೊಡಿತಾ ಇರೋದು ಇವಾಗ ಚೈನ್ ಕ್ಲೀನರ್. ಚೆನ್ನಾಗಿ ಅಲ್ಲಾಡಿಸ್ಬಿಟ್ಟು ಸ್ವಲ್ಪ ಟೆಸ್ಟ್ ಮಾಡಿ. ಸೂಪರ್. ನೋಡಿ ಒಂದು ರೌಂಡ್ ಆಗೋಯ್ತು. 2 ರೌಂಡ್ ಮಾಡಬೇಕು. ಒಂದು ಇಲ್ಲಿ ಮಾಡಬೇಕು, ಈ ಜಾಗದಲ್ಲಿ. ಅದಾದ ನಂತರ ನೋಡಿ ಇಲ್ಲಿ ಈ ಆಂಗಲಲ್ಲಿ ಝೂಮ್ ಮಾಡಿ. ನೋಡಿ ಈಗ ಈ ಸೈಡ್ ಆಗಿದೆ, ಕಪ್ಪಗಾಯ್ತು ನೋಡಿ. ಇವಾಗ ನೆಕ್ಸ್ಟ್ ಇಲ್ಲಿ ಬ್ಯಾಕ್ ಸೈಡ್ ಕ್ಲೀನ್ ಆಗ್ಬೇಕಲ್ಲ. ನೋಡಿ ನನ್ನ ಕೈಗೆ ಅಸಹ್ಯ ಥರ ಇದೆ. ಅದು ಆಯಿಲು ಈ ಕಡೆ ಆದಮೇಲೆ ನೆಕ್ಸ್ಟು ಈ ಕಡೆ ಎಲ್ಲಪ್ಪ ಮಾಡೋದು ಅಂತ ಅಂದರೆ, ನೋಡಿ ಇಲ್ಲಿ ಹೊಡಿಬೇಕು ಚೈನ್ ಸಂದಿ. ಯಪ್ಪ, ಇವಾಗ ಎಲ್ಲ ಕಡೆ ಆಗಿದೆ. ಒಂದು 2 ನಿಮಿಷ ರನ್ ಮಾಡಕ್ಕೆ ಬರಬೇಕು. ಬೇಕಾದರೆ ಒಂಚೂರು ಹಿಂಗೆ ಹೊಡ್ಕೊಬೋದು ನಿಮಗೆ ಸಮಾಧಾನಕ್ಕೆ. ಇದೇನು ಖಾಲಿನೇ ಆಗೋಯ್ತಾ? ಮೈ ಗಾಡ್, ಖಾಲಿನೇ ಆಗೋಯ್ತು ಗುರು. ಇದು ಇಷ್ಟೇನಾ? 2 ಸರಿ ಮಾಡಿದ್ದೀನಿ, 2ನೇ ಸರಿ ಮಾಡ್ತಾ ಇರೋದು. ಇದು ಜಾಸ್ತಿ ಇರುತ್ತೆ. ಈಗ ಬ್ರಷಲ್ಲಿ ಹಿಂಗೆ ಇಟ್ಕೊಬೇಕು. ಏನಾಗುತ್ತೆ, ಕೊಳೆ ಎಲ್ಲ ಕಸದ ಥರ ಕಿತ್ಕೊಳತ್ತೆ, ಕೈಯಲ್ಲಿ ಉಚ್ಚಕ್ಕಾಗಲ್ವಲ್ಲ. ಸೊ ಹಂಗಾಗಿ ಈ ಥರ ಬ್ರಷ್ನ ಹಿಂಗೆ ಹಿಡಿದ್ರೆ ಒಂದು ಜಾಗದಲ್ಲಿ ಫಸ್ಟ್ ಈ ಲೆವೆಲಲ್ಲಿ ಹಿಡೀರಿ. ಈ ಥರ ಅಂದರೆ ಎಲ್ಲ ಗಾಡಿ ನಾರ್ಮಲ್ ಹೆಂಗೆ ಹಾಕ್ತೀವಿ ಚೈನ್ ಲೂಬ್ ಅದೇ ಥರನೇ, ಬುಲೆಟ್ ಗಾಡಿಗೂ ಸೇಮ್ ಅದೇ ಥರನೇ. ನೋಡಿ ಆ್ಯಕ್ಚುಲಿ ವಾಶ್ ಮಾಡಿಸ್ಬಿಟ್ಟು ಹಾಕ್ಬೇಕಾಯ್ತು ಅನಿಸುತ್ತೆ. ಯಾಕೆಂದರೆ ನೋಡ್ಬೋದು ಟೈರು ಗಲೀಜ್ ಹಾಕಿ ಕೂತ್ಬಿಟ್ಟೈತೆ. ನೆಕ್ಸ್ಟು ಈ ಕಡೆ, ಆ ಕಡೆ ಸೈಡು ಯು ಶೇಪ್. ಒಟ್ಟಲ್ಲಿ ಚೈನ್ ಲೂಬ್ ಖಾಲಿ ಆಗೋಯ್ತು. 2ನೇ ರೌಂಡ್ಗೆ ಮತ್ತೆ ತರಬೇಕು. ಆಗಿಲ್ಲ ಅಂದರೆ ಒಂದು ಸ್ವಲ್ಪ ತಿಳಿ ಹಿಡಿಬೇಕಷ್ಟೇ. ನೋಡಿ
ಹೆಂಗಿದ್ದು ಬ್ರಷ್ ಹೆಂಗಾಗ್ಬಿಡ್ತು. ನನ್ನ ಕೈ ನೋಡಿ ಹೆಂಗಾಯ್ತು. ಪರವಾಗಿಲ್ಲ ಇರಲಿ, ಆದರೆ ನನಗೆ ಇದು ಖಾಲಿ ಆಗಿದೆ, ನಿಜ ಬೇಜಾರಾಯ್ತಿರೋದು. ಇದೆ ಸ್ವಲ್ಪ ಇದೆ ಅಷ್ಟೇ, ಮುಗಿದೋಯ್ತು ಅಷ್ಟೇ, ಖಾಲಿ ಇದೆ. ಮತ್ತೆ ನಿಮಗೆ ಇದು ಈ ಥರ ಹಾಕಾದ್ಮೇಲೆ ಒಂದು 10 ನಿಮಿಷನಾದ್ರು ಬಿಡಬೇಕು ನೆನೆಯೋಕ್ಕೆ. ಉಜ್ಜಿದೀವಿ ಇವಾಗ, ನೆನೆಯಕ್ಕೆ ಬಿಡಬೇಕು. ಅದು ನೆನೆದೆಲ್ಲ ಫುಲ್ಲು ಕೊಳೆ ಬಿಟ್ಕೊಂಡ್ಬಿಡುತ್ತೆ. ಎಲ್ಲ ಕಡೆ ಉಜ್ಜಿದೀವಲ್ಲ, ಚೆನ್ನಾಗಿ ಕೊಳೆ ಬಿಟ್ಕೊಂಡ್ಬಿಡುತ್ತೆ. ಬಿಟ್ಟಿದ್ದಾದ್ಮೇಲೆ ಒಂದ್ಸರಿ ಈ ಬಟ್ಟೆ ತೊಗೊಂಡು ಒರೆಸ್ಬೇಕು. ಸೊ ಸಿಗ್ತೀನಿ ನಿಮಗೆ ಇದು 10 ನಿಮಿಷ ಆದ್ಮೇಲೆ. 10 minutes later. ನೋಡಿ ಇವಾಗ ಹೆಂಗೆ ಕಾಣಿಸ್ತಾ ಇದೆ, ಲೂಬ್ ಮಾಡಿರೋ ಥರ ಕಾಣಿಸ್ತಾ ಇದೆ. ಬಟ್ ಆದರೆ ಲೂಬ್ ಮಾಡಿಲ್ಲ ಇದು. ಏನಂದರೆ ಚೈನ್ ಕ್ಲೀನರ್ ಹಾಕಿ ಉಜ್ಜಿರೋದಕ್ಕೆ ನೀಟಾಗಿದೆ ಇವಾಗ. ನೆಕ್ಸ್ಟ್ ನಾವೇನು ಮಾಡಬೇಕು ಇವಾಗ ಅಂದರೆ ನೀಟಾಗಿ ಬಟ್ಟೆಯಲ್ಲಿ ಒರೆಸ್ಬಿಡ್ಬೇಕು. ಬಟ್ಟೆಯಲ್ಲಿ ಒರೆಸ್ಬೇಕಾದ್ರೆ ಗಾಡಿ ಸ್ಟಾರ್ಟ್ ಮಾಡಬಾರ್ದು. ಗಾಡಿ ನೂಟ್ಲು ಮಾಡಿಕೊಂಡು ಒರೆಸ್ಬೇಕು ಬಟ್ಟೆಯಲ್ಲಿ. ನೋಡಿ ಇಲ್ಲಿದೆ ಬಟ್ಟೆ, ಇದರಲ್ಲಿ ಹಿಂಗೆ ಒರೆಸ್ಬೇಕು ನಾವು. ಫುಲ್ಲು ಒರೆಸ್ಬಿಟ್ಟು ಸಿಗ್ತೀನಿ ನಿಮ್ಗೆ ಈ ಥರ 3 ಆ್ಯಂಗಲಲ್ಲಿ ಒರೆಸಿ ಕೈಯಲ್ಲಿ. ಯಾವುದೇ ಕಾರಣಕ್ಕೂ ಗಾಡಿ ಸ್ಟಾರ್ಟ್ ಮಾಡಿಬಿಟ್ಟು ಈ ಥರ ಒರ್ಸೋಕೆ ಹೋಗ್ಬೇಡಿ. ಕೈ ಕುಯ್ಕೊಳ್ಳೋಂಥ, ಕೈ ಕಟ್ಟಾಗುವಂಥ ಚಾನ್ಸಸ್ ಇರುತ್ತೆ. ಇದನ್ನು ಗಾಡಿ ಹೆಂಗಿದ್ರು ತೊಳೆದ್ಬಿಟ್ಟು ಹಾಕ್ಬೇಕಲ್ಲ ಅಂದ್ಬಿಟ್ಟು ಗಾಡಿನೇ ತೊಳೆದ್ಬಿಟ್ಟೆ. ಯಾಕೆಂದರೆ ಚೈನ್ ಲೂಬನ್ನ ಒಂದ್ಸರಿ ಗಾಡಿ ಯಾವಾಗ ಕ್ಲೀನ್ ಮಾಡಿಸ್ತೀವಿ ಅವಾಗ ಹಾಕಿದ್ರೆ ಒಳ್ಳೆಯದು. ಬರೀ ಚೈನ್ ಲೂಬ್ ಹಾಕೋದ್ರೆ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಫುಲ್ ಕ್ಲೀನ್ ಮಾಡಿದ್ದೀನಿ. ಬನ್ನಿ ಇವಾಗ ಹೋಗ್ಬಿಟ್ಟು ಚೈನ್ ಲೂಬ್ನ ಹಾಕೋಣ. ಇವಾಗ ಬಟ್ಟೆ ತೊಗೊಂಡಿದ್ದೀನಿ ಒರೆಸ್ಬಿಟ್ಟು ಹಾಕೋಣ. ಓಕೆ ಗೈಸ್, ಇವಾಗ ನಾವು ತೊಳೆದಿದ್ದೀನಿ ಎಲ್ಲ ನೀಟಾಗಿ. ನೋಡಿ ಅವಾಗಲೇ ಫಸ್ಟಲ್ಲಿ ನೋಡಿರ್ತೀರಿ ಹಂಗಿತ್ತು, ಇವಾಗ ನೀಟಾಗಿ. ಬನ್ನಿ ಇವಾಗ ಚೈನ್ ಲೂಬ್ ಮಾಡೋಣ. ಕೈಯೆಲ್ಲ ಗಲೀಜಾಗಿದೆ, ಪರವಾಗಿಲ್ಲ. ಬನ್ನಿ ಇವಾಗ ಚೈನ್ ಲೂಬ್ ಮಾಡೋಣ. ಇದನ್ನು ನಾವು ಹುಷಾರಾಗಿ ಮಾಡಬೇಕಾಗುತ್ತೆ. ಓವರಾಗೂ ಮಾಡಬಾರ್ದು, ಕಮ್ಮಿನೂ ಮಾಡಬಾರ್ದು. ಹಿಂಗೊಂದು ಸ್ವಲ್ಪ ಇಲ್ಲಿ. ಆಮೇಲೆ ಈ ಕಡೆ ಸೈಡ್ ಮಾಡ್ಬೇಕಲ್ಲ ನಾವು, ಆ ಕಡೆ ಆಯ್ತಲ್ಲ, ಇವಾಗ ಇಲ್ಲಿ ಮಾಡ್ಬೇಕಲ್ಲ. ನೋಡಿ ಇವಾಗ ಕಂಪ್ಲೀಟ್ ಆಯ್ತು.